ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತೇನು ಸ್ಪೆಷಲ್ ಅಂತಂದರೆ ದೀಪಾವಳಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡ್ಬರ್ತೀವಿ ಅಂತ ಏನೂ ಐಡಿಯಾ ಇಲ್ಲ, ಜಸ್ಟ್ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ನೋಡಿ, ನಮ್ಮ ಭೂಮಿ ಕೂಡ ರೆಡಿಯಾಗಿದ್ದಾನೆ. ನಮ್ಮ ರಂಗೋಲಿ ಎಲ್ಲ ಹಾಕಿ ರೆಡಿಯಾಗಿದ್ದೀವಿ. ಹಾಯ್ ಹೇಳು ತೇಜು. ನೋಡಿದ್ರಾ, ಇವಾಗ ಶಾಪಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಮನೆ ಕೆಳಗಡೆ ರಂಗೋಲಿ ತೋರಿಸ್ತೀನಿ ರೀ ನಿಮಗೆ. ಎಷ್ಟು ಚಂದ ರಂಗೋಲಿ ಹಾಕಿದ್ದಾರೆ. ಹಸು ಹೋಗ್ತಾ ಇದೆ ನೋಡಿ. ನಮ್ಮ ಗೋಪಿ ನೋಡಿದ್ರೆ उसको कुछ खिला दो आयता मुटला. वो मेरा कुत्ता उसको देखकर भौंकता है हमेशा, उसको पसंद है. ಹೆಸರಿಡೋಣ ನಾವು ನಿನಗೆ ಗುಡ್ಡು ಅಂತ ಹೆಸರಿಡೋಣ. ನಿನ್ನ ಹೆಸರು ಗುಡ್ಡುನಾ? ನಾವು ಕೆರ್ಕೊಳ್ಳೋದು ಮಾತ್ರ ಬಿಡ್ಬೇಡ. ಗುಡ್ಡು ಮಾರ್ಟಿಗೆ ಹೋಗ್ತಾ ಇದ್ದೀವಿ ನೋಡಿ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ಗೋಸ್ಕರ. ಎಷ್ಟು ವಿಶಾಲವಾಗಿದೆ ವಿಶಾಲ್ ಮಾರ್ಟ್. ಇದು ಚೆನ್ನಾಗಿದೆ, ತಗೊಳ್ಳ ಇದನ್ನ. ನೋಡು, ವಿಶಾಲ್ ಮಾರ್ಟಲ್ಲಿ ಡು ನಾಟ್ ಸ್ಪಿಟ್ ಅಂತ ಹಾಕಿದ್ದಾರೆ. ಇಲ್ಲಿ ಬಂದು ಯಾರು ಸ್ಪಿಟ್ ಮಾಡ್ತಾರೆ? ನಮ್ಮ ಅನಾರೋಗ್ಯಕರು ಜನ ಇರ್ತಾರೆ ಗೊತ್ತಾ, ಅವ್ರುಗಳು ಬಂದು ಇಲ್ಲೇ ದಿನಗಳ ಮೇಲೆ ಹೋಗ್ದಿರ್ತಾರೆ. ದಿಂಬು ಬೆಳ್ಳಗೈತೆ, ಚೆನ್ನಾಗಿರೋದು ಬೇಡ, ಕೆಂಪದಾಗಿದ್ದು ಹೋಗ್ದಿರ್ತಾರೆ. ನೀವು ಶಾಪಿಂಗ್ ಬಂದರೆ ಒಂದು ಐಟಮ್, ಫಾರ್ ಎಕ್ಸಾಂಪಲ್ ಇದನ್ನು ಹಿಂಗೆ ನೋಡ್ತೀರಾ ಅಂದರೆ ನೋಡ್ಬಿಟ್ಟು ಹಿಂಗೆ ಇದೆ ಈ ಥರ ಎಲ್ಲ ಮಾಡಬೇಡಿ, ಇನ್ನೊಬ್ರಿಗೆ ಕಷ್ಟ. ಸ್ವಾಮಿ ಪಟಾಕಿ ತಗೊಳ್ಳ ಗಂಡನ ಕ್ಯಾಮ್ರಾಮನ್ ಮಾಡ್ಕೊಬಿಟ್ಟವ್ರೆ ಜನ. ಇಲ್ಲಿ ಜನ ಸಾಗರ ಅಂತ ಏನು ತೊಗೊಳಕ್ಕೆ ಹೋಗ್ತಾ ಇದ್ದೀರಪ್ಪ ಮತ್ತೆ? ಪಟಾಕಿ ಪಟಾಕಿ ಪಟಾಕಿ. ಏನು ನೋಡಿದೆ ಪಟಾಕಿ? ಲವಕೋಟೆ ಹೋಗೋದು. ಹಾಂ, ಅದ್ರ ಜೊತೆಲಿ ಒಂದು ಶಾರ್ಟ್ಸ್ ತಗೊಳ್ತಾ ಇದ್ದೀವಿ. ಶಾಪ್ ನಂಬರ್ 39 ತೆಲಂಗಾಣದಲ್ಲಿ, ಹೈದರಾಬಾದಲ್ಲಿ ಇದ್ರೆ ಇಲ್ಲಿ ಬಂತು. ಇವತ್ತು ಒಬ್ಬಟ್ಟು ಮಾಡೋಣ ಹಬ್ಬಕ್ಕೆ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಮೋರಲ್ಲಿ ಶಾಪಿಂಗ್ ಬಂದಿದ್ದೀವಿ. ಒಬ್ಬಟ್ಟಿಗೆ ಯಾವ ಬೇಳೆ ಹಾಕ್ತಾರೆ ತೇಜು? ತೊಗರಿ ಬೆಳೆತಾನೆ ಇಲ್ಲ, ಕಡಲೆ ಬೇಳೆ. ತೊಗರಿ ಬೆಳೆತಾನೆ ಗೈಸ್, ಕಮೆಂಟ್ ಮಾಡಿ. ಅಡುಗೆ ಮನೇಲಿ ನಡ್ಸೋಳು ನೀನು, ನಿನಗೆ ಗೊತ್ತಿರಬೇಕು ಏನಿದೆ ಏನಿಲ್ಲ. ನಾನಂತೂ ನೋಡೇ ಇಲ್ಲ ಏನು ಉದ್ದಿನ ಬೇಳೆ ಇದೆಯಲ್ಲ. ಇದೆಯಾ? ಇದು ಅವಲಕ್ಕಿ. ಅವಲಕ್ಕಿನೂ ಇದೆ, ಚಿಕ್ಕದಾಗಿ ತಗೋ ಅವಲಕ್ಕಿ. ಅದ್ರ ಬೇಕಂತ ಅವಲಕ್ಕಿ ಒಂದು ತಗೊಂಡಿದ್ದೀನಿ. ಆಮೇಲೆ ಈಗ ಒಂದು ಸಕ್ಕದಾಗಿ ಬರ್ತವೆ, ಇಷ್ಟೇ ಸಣ್ಣಗಿರೋ ಜಗ್ಗಿ ಬರ್ತವೆ. ಅದು ಇಲ್ಲೆಲ್ಲ ಸಿಗಲ್ಲ ಅನ್ಸುತ್ತೆ. ನಮ್ಮ ಮನೆ ಹತ್ರ ಸಿಗುತ್ತೆ. ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಸಣ್ಣ ಜೀರಿಗೆ ಸಿಗ್ತವೆ. ಇಲ್ಲೆಲ್ಲ ದಪ್ಪ ದಪ್ಪ ಜೀರಿಗೆ ನೋಡಿ, ದಪ್ಪ ದಪ್ಪ ಜೀರಿಗೆ. ಸಾಸಿವೆ ಉಂಟು, ಸನ್ಪ್ಯೂರ್ ಆಯಿಲ್ ಸಿಗಲ್ಲ. ಅದನ್ನ ಬಿಟ್ಟು ಎಲ್ಲ ಆಯಿಲ್ ಸಿಗುತ್ತೆ ನೋಡಿ. ಸನ್ಪ್ಯೂರ್ ಆಯಿಲ್ ಕಾಣಿಸ್ತಿದೆ, ಎಲ್ಲಾದರೂ ಸನ್ಪ್ಯೂರ್ ಆಯಿಲ್ ಕಾಣಿಸ್ತಿದೆ. ಈ ವಿಡಿಯೋ ಹಾಕಿದಾಗ ಸನ್ಪ್ಯೂರ್ ಆಯಿಲ್ನ ಟ್ಯಾಗ್ ಮಾಡು. ಸನ್ಪ್ಯೂರ್ ಆಯಿಲ್ ಪ್ಲೀಸ್ ಕಮ್ ಟು ಹೈದ್ರಾಬಾದ್. ಆಮೇಲೆ ಏನೇನು ಬೇಕು ನೋಡಿ ಗೈಸ್, ಕಂಜೂಸ್ತನ ಅಂತಲ್ಲ, ಮನೆಗೆ ತಗೊಳ್ಳೋ ಸಾಮಾನು 1000 ರೂಪಾಯಿಗೆ ಸಿಗುತ್ತೆ, 500 ರೂಪಾಯಿಗೆ ತಗೋಬೇಕು. ಸ್ಮಾರ್ಟ್ ಥಿಂಕಿಂಗ್ ಅಂತ ಕರೀತಾರೆ. ಇದೇ ಜನ ಮಿಂಚಲ್ಲಿ ಕೂತ್ಕೊಂಡು ಬೇಡದಿರೋ ವಸ್ತುನ 1000 ರೂಪಾಯಿ 2000 ರೂಪಾಯಿಗೆ ಆರ್ಡರ್ ಮಾಡಿರ್ತಾರೆ ನೋಡಿ. ಎಲ್ಲ ಶಾಪಿಂಗ್ ಆದಮೇಲೆ ಹೂ ತೊಗೊಳ್ಳೋಣ ಅಂತ ಹೂ ಮಾರ್ಕೆಟ್ ಹೋದ್ವಿ. ಯೂಶ್ವಲಿ ಇಲ್ಲಿ ಸಾಮಂತಿಗೆ ಹೂವು 65 ರೂಪಾಯಿಗೆಲ್ಲ ಸಿಗುತ್ತೆ, ಬಟ್ ಇವತ್ತು 115 ರೂಪಾಯಿ ಮಾರು. ಅಷ್ಟು ಕಾಸ್ಟ್ಲಿ ಆಗಿದೆ. ಆದರೆ ಏನು ಗೊತ್ತು, ಎಲ್ಲ ತಗೊಂಡು ಈ ದೀಪದ ಎಣ್ಣೆ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ನಾಳೆ ಹೋಗ್ಬಿಟ್ಟು ಅವ್ರ ಹತ್ರ ದೀಪದ ಎಣ್ಣೆ ಇಸ್ಕೊಂಡು ಬರಬೇಕು, ಇಲ್ಲಾಂದ್ರೆ ಅಷ್ಟೇ. ನೋಡಿ, ಎಲ್ಲ ಆಯಿತು. ಈ ಥರ ನಮ್ಮ ಮನೇಲಿ ಪೂಜೆ ಮಾಡಿ ದೀಪ ಅಂಟಿಸಿಟ್ಟು ದೇವ್ರ ಪೂಜೆ ಮುಗಿಸಿದ್ವಿ ಫೈನಲಿ, ಹಬ್ಬ ಮಾಡಿ. ನನ್ನ ಸ್ಯಾರಿ ಹಾಕ್ಕೋಬೇಕಂತ ತುಂಬ ಆಸೆ ಇತ್ತು, ಬಟ್ ಟೈಮ್ ಆಗಲಿಲ್ಲ. ಅಡುಗೆ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಅದಕ್ಕೆ ಥರ್ಸ್ಡೇ ನಾವು ಸೀರೆ ಹಾಕ್ಕೊಂಡು ಹಬ್ಬ ಕಂಪ್ಲೀಟ್ ಮಾಡೋಣ ಅಂತ ನಾನು ತೇಜು ಪ್ಲ್ಯಾನ್